ರೇಣುಕಾ ಶುಗರ್ಸ್ನಿಂದ ಮಲಿನವಾದ ನೀರು ನೇರವಾಗಿ ಭೀಮಾ ನದಿಗೆ ಸಂಗಮ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಹಳುಗ ಕ್ರಾಸ್ನಲ್ಲಿ ಬರುವ ರೇಣುಕಾ ಶುಗರ್ಸ್ನಿಂದ ಮಲಿನವಾದ ಮಳ್ಳಿ ನೀರು ರೈತರ ಜಮೀನಿನ ಮೂಲಕ ಹಾದು ಹೋಗಿ ನೇರವಾಗಿ ಭೀಮಾ ನದಿಗೆ ಸೇರುತ್ತಿವೆ. ಹಾಗಾಗಿ ರೈತರು ತಮ್ಮ ಜಮೀನಿನಿಂದ ಹಾದು ಹೋಗುತ್ತಿರುವ ರೇಣುಕಾ ಶುಗರ್ಸ್ನ ಮಲಿನವಾದ ಮಳ್ಳಿ ನೀರು ಮತ್ತು ವಿಷಕಾರಿಯಾದ ಮಳ್ಳಿ ನೀರಿನಿಂದ ಹೊಲಗಳನ್ನು ಬೀಳುತ್ತಿವೆ. ಈ ವಿಷಕಾರಿಯ ನೀರಿನಿಂದ ನಮ್ಮ ಹೊಲವನ್ನು ಮಣ್ಣಿನ ಸತ್ವ ಕಳೆದುಕೊಳ್ಳುತ್ತಿದೆ ಎಂದು ದಿನಾಂಕ 25/6/2024ರಂದು ರೈತರು ತಹಸೀಲ್ದಾರರಿಗೆ ಅರ್ಜಿ ನೀಡಿದರು. ಆ ಅರ್ಜಿಯನ್ನು ಕೈಗೆತ್ತಿಕೊಂಡ ತಹಸೀಲ್ದಾರರು ಸಂಬಂಧಪಟ್ಟ ತಲಾಟಿಯವರಿಗೆ ಸ್ಥಳ ವೀಕ್ಷಣೆಗೆಂದು ಶಿಫಾರಸು ಮಾಡಿದರು. ಈ ಶಿಫಾರಸಿನಂತೆ ದಿನಾಂಕ 1/7/2024ರಂದು ಖುದ್ದಾಗಿ ಸಂಬಂಧಪಟ್ಟ ತಲಾಟಿಯವರೇ ಸ್ಥಳ ಭೇಟಿ ಮಾಡಿದರು. ಈ ಸ್ಥಳ ಭೇಟಿ ಮಾಡುತ್ತಿರುವ ಮಾಹಿತಿಯನ್ನು ತಿಳಿದು ಉದಂತ ವಾಹಿನಿ ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ರೇಣುಕಾ ಶುಗರ್ಸ್ನಿಂದ ಯಾವ ರೀತಿಯಲ್ಲಿ ಕಲುಷಿತ ನೀರು ಬಿಡುಗಡೆಯಾಗುತ್ತದೆ, ರೈತರ ಜಮೀನುಗಳು ಯಾವ ರೀತಿಯಾಗಿ ಪಾಳು ಬಿದ್ದಿದೆ ಎಂಬುದು ಮತ್ತು ರೈತರಿಗೆ ಈ ವಿಷಕಾರಿ ನೀರಿನಿಂದ ತೊಂದರೆ ಯಾವ ರೀತಿಯಲ್ಲಿ ಆಗುತ್ತಿದೆ ಎಂಬುದು ಈ ಎಲ್ಲಾ ವಿಷಯವನ್ನು ಚಿತ್ರೀಕರಿಸಿದ್ದೆವು. ಆ ಸ್ಥಳಕ್ಕೆ ಭೇಟಿ ನೀಡಿದ ತಲಾಟಿಯವರು ಪಂಚರಾಮ್ ವರದಿಯನ್ನು ತಹಸೀಲ್ದಾರರಿಗೆ ಯಾವ ರೀತಿಯಾಗಿ ನೀಡುತ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರರು ರೇಣುಕಾ ಶುಗರ್ಸ್ನ ಮೇಲೆ ಯಾವ ರೀತಿಯಾದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಾರೋ ಎಂಬುದು ಕಾದು ನೋಡೋಣ. ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಹಳುಗ ಕ್ರಾಸ್ನಲ್ಲಿದ್ದೀವಿ. ಈ ಹಳುಗ ಕ್ರಾಸ್ನಲ್ಲಿ ಬರ್ತಕ್ಕಂಥ ಒಂದು ರೇಣುಕಾ ಶುಗರ್ಸ್ ಫ್ಯಾಕ್ಟ್ರಿ ಇದೆ. ಈ ರೇಣುಕಾ ಶುಗರ್ಸ್ನ ಫ್ಯಾಕ್ಟ್ರಿ ಏನು ಮಾಡ್ತಾ ಅಂತಂದರೆ ಅಲ್ಲಿರ್ತಕ್ಕಂಥ ನೀರು ಅಂದರೆ ವೇಸ್ಟ್ ಆಗಿರ್ತಕ್ಕಂಥ ನೀರು ಏನು ಮಾಡ್ತಾ ಅಂತ ನೇರವಾಗಿ ಇದನ್ನು ಈ ಪ್ರದೇಶದಿಂದ ಏನು ಮಾಡುತ್ತೆ ಅಂತಂದರೆ ಇಲ್ಲಿಂದ ನೇರವಾಗಿ ಭೀಮಾ ನದಿಗೆ ಸೇರುವಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ನೋಡ್ಬೋದು ನೀವು, ಅದ ಒಂದು ಚರಂಡಿ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದಾರೆ. ಸೀದಾ ಎಲ್ಲಿ ಹೋಗುತ್ತೆ ಅಂತಂದರೆ ಭೀಮಾ ನದಿಗೆ ಸೇರುತ್ತೆ. ಇಲ್ಲಿ ಪಕ್ಕದಲ್ಲಿ ರೇಣುಕಾ ಶುಗರ್ಸ್ ಸ್ಕೂಲ್ ಕೂಡ ಇದೆ. ವೀಕ್ಷಕರೇ, ಆವಾಗಲೇ ತೋರಿಸಿದ ಹಾಗೆ ಆ ಸ್ಕೂಲಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನಾಲದ ರೀತಿಯಲ್ಲಿ ಬರ್ತಕ್ಕಂಥ ನೀರು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನೀವು ಒಂದು ಚಿತ್ರೀಕರಣದಲ್ಲಿ ಕಾಣಿಸ್ಬೋದು, ಅಲ್ಲೋ ಕಾಣಿಸ್ತಾ ಇರ್ಬೋದು. ಅಲ್ಲೊಂದು ಪೈಪ್ ಹಾಕಿದ್ದಾರೆ. ಆ ಪೈಪ್ ಮೂಲಕ ಏನು ಮಾಡುತ್ತೆ ಅಂತಂದರೆ ಇದು ಒಂದು ನಾಲ ಇದೆ. ಈ ನಾಲಕ್ಕೆ ಬಂದು ನೇರವಾಗಿ ಸೇರುವಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಆ ನೀರು ಅಂದರೆ ರೇಣುಕಾ ಶುಗರ್ಸ್ನ ಮಳ್ಳಿ ನೀರು ಏನಾಗುತ್ತೆ ಅಂತಂದರೆ ಈ ನಾಲಕ್ಕೆ ಬಂದು ಸೇರುತ್ತೆ. ಈ ನಾಲದಿಂದ ಏನಾಗುತ್ತೆ ಅಂತಂದರೆ ನೇರವಾಗಿ ಭೀಮಾ ನದಿಗೆ ಸೇರ್ಕೊಳ್ಳುತ್ತೆ. ಇಲ್ಲಿ ಸಿರಿಸೈಡ್ ಸಿಂಗಿ ಅಂತ ಹೇಳ್ಬಿಟ್ಟು ಇವರು ಈ ಜಮೀನಿನ ಮಾಲೀಕರು. ಆ ಸ್ಪಾಟಲ್ಲಿ ಇದ್ದೀವಿ. ಇಲ್ಲಿರ್ತಕ್ಕಂಥ ಒಂದು ಚಿತ್ರೀಕರಣ ನೋಡಿದಾಗ ಇಡೀ ಒಂದು ಬೇಡ ಬಿದ್ದಿರ್ತಕ್ಕಂಥ ಒಂದು ಪ್ರದೇಶ ಕಾಣತ್ತದ. ಯಾಕಂದರೆ ಇಲ್ಲಿಂದನೇ ಏನಾಗುತ್ತೆ ಅಂತಂದರೆ ಕಲುಷಿತ ನೀರು ಏನಾಗುತ್ತೆ ಅಂದರೆ ಹಾದು ಹೋಗುತ್ತೆ ಅಂತದ್ದು. ಮತ್ತು ಅವ್ರನ್ನೇ ಕೇಳೋದು ಬನ್ನಿ ಯಾವ ರೀತಿಯಾಗಿ ಇಲ್ಲಿ ನೀರು ಬಂದು ಸೇರುತ್ತೆ ಅನ್ನೋದು. ಸರ್, ಇಲ್ಲಿ ನೋಡಿದಾಗ ಇಲ್ಲಿ ನಾವು ಚಿತ್ರೀಕರಣ ಮಾಡಿದ್ವಿ, ನಾವು ನೋಡ್ಕೊತ ಬಂದ್ವಿ. ಆದರೆ ನಿಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಬೀಳ್ಬಿದ್ದಂಥ ವ್ಯವಸ್ಥೆ ಕಾಣಿಸ್ಲತ್ತದ. ಯಾವ ರೀತಿಯಾಗಿ ನಿಮಗೆ ತೊಂದರೆ ಆಗ್ಲತ್ತದ ಅನ್ನೋದು ನೀವು ಹೇಳಿ. ಕಡೆಯಿಂದ ಹಿಂಗೆ ಬರ್ತಾವಲ್ರಿ ಮೇಡಮ್, ಫ್ಯಾಕ್ಟ್ರಿಲಿಂದ ಹಿಂಗೆ ಬರ್ತಾವಲ್ರಿ. ಇಲ್ಲಿ ಬಂದು ಪೂರಾ ನೀರೆಲ್ಲ ಹಿಂಗೆ ನಿಂತ್ಕೋತ ಪೂರಾ ತಾಳಗಾತಾವ್ರಿ ಇಲ್ಲಿ ಬಂದ ಕರೆ. ಹಿಂಗಾಗಿ ಜಮೀನ್ ಇದ್ರ ಮ್ಯಾಗಿನ ಜಮೀನು ಪೂರಾ ಮಳ್ಳಿ ನೀರೇ ಅದಾರ ಮೇಡಮ್. ಅಂದ್ರೆ ಅದು ಜೋಕತ್ತಾರ ನೀರ್ ಜೋಕತ್ತಾರ. ಯಾವ್ದೇ ಬೆಳೆ ಹಾಕೋರ್ ಬೆಳೆಯಲ್ಲ, ಪೂರಾ ನೋಡಿದಾಗ ಎಲ್ಲ ಕಂಟಿಗಳ ಬೆಳೆದಿರ್ತಕ್ಕಂಥ ವ್ಯವಸ್ಥೆ ಕಾಣುತ್ತೆ. ಕಂಟಿ ಬೆಳೆದವ್ರಿ. ಅವ್ರ ಏನಂದ್ರಿ ನೀರ್ ಬಿಡಲ್ಲ ಅಂತ ಹೇಳ್ತಾರ್ರಿ. ನೀರ್ ಬಿಡಲ್ಲ ಅಂತ ಹೇಳ್ತಾರೆ. ನಾ ಇದ್ರ ಕಂಟಿ ಕಿತ್ಕೊಂಡ್ರಿ ಅಂದ್ರೂ ಮಳೆದಿಂದ ಹಾಕಿದ್ರೆ ಪೂರಾ ಮಳಿ ನೀರು ಬರ್ಲಿಕ್ಕತ್ತಾರ ಮೇಡಮ್. ಅಲ್ಲಿಂದ ನೇರವಾಗಿ ಸೀದಾ ನಮ್ಮ ಹೊಲಕ್ಕೆ ಬರ್ತಾವ್ರಿ ಮೇಡಮ್. ಈ ಪ್ರದೇಶ ಯಾರು ಸರ್? ಇದು ನಮ್ದೇ ರೀ ಮೇಡಮ್. ಇದನ್ನು ನಿಮ್ದೇ ಹೊಲ? ಹಾಂ ರೀ ಮೇಡಮ್, ನಮ್ದು. ಈ ಹೊಲಕ್ಕೆ ನೀರು ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ನಾಲ ಅದ. ಆ ನಾಲದ ಮೂಲಕ ಅವ್ರು ನೀರು ಬಿಡ್ತಾರೆ. ಹಾಂ ರೀ ಮೇಡಮ್. ವೀಕ್ಷಕರೇ, ಇಲ್ಲಿ ನೋಡ್ಬೋದು ಹೆಂಗದ ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ಬೆಳೆದದ ಅಂತಂದ್ರೆ ಏನು ಒಂದು ಬೆಳೆನೇ ಬೆಳೆಯಲ್ಲ ಅನ್ನೋದು ಗೆದ್ದು ಕಾಣುತ್ತೆ, ವ್ಯವಸ್ಥೆ ಕಾಣುತ್ತದೆ. ಇದು ಏನಾಗಿದೆ ಅಂತಂದ್ರೆ ಇದು ರೇಣುಕಾ ಶುಗರ್ಸ್ನಿಂದ ಕಲುಷಿತ ನೀರು ಬಂದು ಭೀಮಾ ನದಿಗೆ ಸೇರ್ತಕ್ಕಂಥ ಒಂದು ಸ್ಪಾಟು. ನೀವು ನೋಡ್ಬೋದು, ಇಲ್ಲಿ ಮುಂದೆ ಎಲ್ಲ ಭೀಮಾ ನದಿ ಇದೆ. ಈ ಸ್ಪಾಟೇ ಏನಾಗಿದೆ ಅಂತಂದ್ರೆ ಬಂದು ಭೀಮಾ ನದಿಗೆ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ಸಂಗಮ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ.